ಧೈರ್ಯದ ಕೊರತೆಯೇ ನಿಮ್ಮನ್ನು ಉತ್ತುಂಗಕ್ಕೇರಿಸುವುದನ್ನು ತಡೆಯುತ್ತದೆ. स्वामी समर्थ जय जय स्वामी समर्थ श्री स्वामी समर्थ जय जय स्वामी समर्थ महाराज श्री स्वामी समर्थ जय जय स्वामी समर्थ. ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಡ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಂದ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಸೇವೆ ಜೊತೆಗೆ ಕಳೀಲಿ ಅಂತ ಹೇಳ್ಕೊತಾ ಶ್ರೀ ಸ್ವಾಮಿ ಸಮರ್ಥ ಅವರ ಚಾನಲ್ಗೆ ಪ್ರಾರ್ಥನೆ ಮಾಡ್ಕೊತಾ ಇವತ್ತಿನ ಒಂದು ಸ್ವಾಮಿ ಸೇವೆಯ ಸುಂದರವಾದ ಅನುಭವ ಮತ್ತು ಅದ್ರ ಜೊತೆ ಒಂದು ಸಣ್ಣ ಮಾಹಿತಿ ನಿಮ್ಗೆ ತೊಗೊಂಬಂದನು. ಈ ಅನುಭವ ಮತ್ತು ಈ ಮಾಹಿತಿಯ ಸದುಪಯೋಗ ಪ್ರತಿಯೊಬ್ಬರು ಸ್ವಾಮಿ ಭಕ್ತರು ಪಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಐತಿ. ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ನೀವು ಮಾಡಿರಿ ಅನ್ಕೋತೀವಿ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು, ಇವತ್ತು ಒಬ್ಬ ಭಕ್ತರ ಅವ್ರ ಜೀವನದಾಗ ಅಥವಾ ಸ್ವಾಮಿ ಸೇವೆ ಮುಖಾಂತರ ಅವರು ಒಬ್ಬರ ಕಡೆ ಸಿಕ್ಕೊಂಡಿದ್ದು ಅಥವಾ ಅವ್ರು ಆರ್ಥಿಕವಾಗಿ ಹಿಂದುಳಿದ್ರು ಆದರೂ ಅವರೊಬ್ಬರಿಗೆ ಹಣವನ್ನು ಕೊಟ್ಟರು. ಯಾವ ರೀತಿ 3 ವರ್ಷ ಸತತ 3 ವರ್ಷ ಆಗಿ ಆ ವ್ಯಕ್ತಿ ಅವ್ರಿಗೆ ಹಣ ಕೊಡ್ದ, ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತೇಳಿ ಹೀಗೆ ಮುಂದೂಡ್ತಿದ್ರು. ಆದ್ರೆ ಕೇವಲ ಸ್ವಾಮಿ ಸೇವೆ ಮುಖಾಂತರ ಅಥವಾ ಸ್ವಾಮಿ ಸಮರ್ಥ ಅವರ ಸೇವಾ ಮಾರ್ಗದಾಗ ಬಂದ ಕೂಡಲೇ ಅವರಿಗೆ ಕೇವಲ 8 ದಿನದಲ್ಲಿ ಆ ವ್ಯಕ್ತಿ ಅವರಿಗೆ ಅರ್ಧದಷ್ಟು ಹಣವನ್ನು ವಾಪಸ್ ಮಾಡ್ತಾರೆ. ಇವತ್ತಿನ ಅನುಭವ ಅದಾಗೈತಿ. ಅನುಭವನ ಕೊನೆ ತನಕ ನೋಡ್ರಿ. ಮತ್ತು ನಿಮ್ಮ ಇಂಥ ಅನೇಕ ಜನ ನನ್ನ ಸ್ವಾಮಿ ಕುಟುಂಬದವರಾಗಲಿ ಅಥವಾ ಬೇರೆ ಯಾರು ಇಂಥ ಒಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೋ ಅವರಿಗೂ ಈ ಅನುಭವ ಅಥವಾ ಈ ಸೇವೆ ಒಂದು ಉಪಯೋಗ ಆಗ್ತೈತಿ ಅಥವಾ ಈ ಸೇವೆಯಿಂದ ನಿಮ್ಮ ಜೀವನದಾಗ ಇದ್ದಂಥ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತೈತಿ ಅನ್ನೋ ಒಂದು ಭಾವನೆಯಿಂದ ಇವತ್ತಿನ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ ಆ ಭಕ್ತರ ಅನುಭವ. ಶ್ರೀ ಸ್ವಾಮಿ ಸಮರ್ಥ ಯೋಗೇಶ್ ದಾದ ಮತ್ತು ಪ್ರದೀಪ್ ದಾದಾಗ ನಮಸ್ಕಾರಗಳು. ಅವ್ರ ಕೃಪೆಯಿಂದ ಅಥವಾ ಅವ್ರು ನೀಡಿದ ಸೇವೆಯಿಂದ ಸ್ವಾಮಿ ಸಮರ್ಥ ಅವ್ರ ಕೃಪೆಯಿಂದ ಇವತ್ತಿನ ನನ್ನ ಅನುಭವ ಶೇರ್ ಮಾಡ್ಕೊಂತ ಒಂದು ಅವಕಾಶ ನನಗೆ ಸಿಕ್ಕೈತಿ. ನಾ ಒಬ್ಬ ವ್ಯಕ್ತಿಗೆ 6 ಲಕ್ಷ ರೂಪಾಯಿ ಸಾಲದ ರೂಪದಾಗ ಹಣವನ್ನು ನೀಡಿರ್ತೇನೆ. ಆದ್ರೆ ಆ ವ್ಯಕ್ತಿ ಸಾಲವನ್ನು ತಗೋದ್ನಾಗ ಯಾವ ರೀತಿ ಇರ್ತಾರಲ್ಲ ಅದೇ ಸಾಲ ವಾಪಸ್ ಕೊಡ್ತನಾಗ ಆ ವ್ಯಕ್ತಿಯ ವರ್ತನೆದಾಗ ಆಗಲಿ ಆ ವ್ಯಕ್ತಿಯ ವಿಚಾರದಾಗ ಬದಲಾವಣೆ ನಂಗೆ ಕಂಡುಬಿಡ್ತಾವೆ. ಆ ಸಾಲವನ್ನು ಕೊಟ್ಟಂಥ ಸಾಲವನ್ನು ನಾವು ವಾಪಸ್ ಕೇಳಿದಾಗ ಆ ವ್ಯಕ್ತಿ ಏನಿದ್ದಲ್ಲ ಅವರ ನನಗೆ ಅನೇಕ ರೀತಿ ಕಾರಣಗಳನ್ನು ಹೇಳಿ ಮುಂದೂಡೋದ ಅಥವಾ ನಮ್ಮ ಮನೆ ಇಂಥ ಒಂದು ಸಮಸ್ಯೆ ಆಗಿತ್ತು, ನನಗೆ ಈಗ ಹಣ ಕೊಡೋಕ್ಕಾಗಲ್ಲ, ನಿಮ್ಮ ಸಾಲವನ್ನು ನನಗೆ ತೀರ್ಸೋದಿಲ್ಲ, ಈ ರೀತಿ ನನ್ನ ಹಣವನ್ನು ಅಥವಾ ನಾನು ನೀಡಿದಂಥ ಸಾಲವನ್ನು ನನಗೆ ವಾಪಸ್ ಆ ವ್ಯಕ್ತಿ ಹಿಂದೆ ಮುಂದೆ ವಿಚಾರ ಮಾಡ್ತಾರೆ. ಅಥವಾ ನನ್ನ ಹಣವನ್ನು ನನಗೇನು ಕೊಡೋಲ್ಲ ಅನ್ನೋ ಒಂದು ವಿಚಾರ ಆ ವ್ಯಕ್ತಿ ನಾನು ನೀಡಿದಂಥ ಹಣ ಏನಿತ್ತಲ್ಲ ನಂಗೆ ವಾಪಸ್ ಕೊಡ್ತಾರ ಅನ್ನೋ ಒಂದು ಭರವಸೆ ನನಗೆ ಹೋಗ್ಬಿಡ್ತು. ಅಂಥ ಸಮಯದಾಗ ಸ್ವಾಮಿ ಸಮರ್ಥ ಅವ್ರ ಮಹಾರಾಜರ ಸೇವಾ ನನ್ನ ಕೈ ಹಿಡಿದೆ. ಯಾಕಂದರೆ ಯೋಗೇಶ್ ದಾದ ಮತ್ತು ಪ್ರದೀಪ್ ದಾದ ಅವ್ರು ನೀಡಿದಂಥ ಸೇವೆಯ ಮೂಲಕ ನನಗೆ ಇವತ್ತು ಯಾವ ವ್ಯಕ್ತಿ ನನಗೆ ಹಣವನ್ನು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ಕತ್ತಿದ್ದ ಅಥವಾ ನನ್ನ ಹಣವನ್ನು ನಾನು ಕೊಡಲತ್ತ ಹೇಳ್ಕತ್ತಿದ್ಲ ಆ ವ್ಯಕ್ತಿ ಇವತ್ತು ನನಗೆ ಸ್ವಾಮಿ ಸಮರ್ಥ ಅವ್ರ ಸೇವೆ ಮುಖಾಂತರ ನನ್ನ ಹಣವನ್ನು ನನಗೆ ವಾಪಸ್ ನೀಡಿದ. ಯಾವ ರೀತಿ ಅಂದ್ರೆ ನನಗೆ ಪ್ರದೀಪ್ ದಾದ ಮತ್ತು ಯೋಗೇಶ್ ದಾದ ಅವ್ರಿಗೆ ಸಂಕಟ ಮೋಚಕ ಸೇವೆಯನ್ನು ಕೊಡ್ತಾರೆ. ಸಂಕಟ ಮೋಚಕ ಸೇವೆ ಅಂದರೆ ಗಣಪತಿ ಸೇವೆಯನ್ನು ಕೊಡ್ತಾರೆ. ನನಗೆ ಯಾವ ರೀತಿ ಆಗ್ತೈತಿಲ್ಲ ಆ ರೀತಿ ನಾ ಆ ಸೇವೆಯನ್ನು ಮಾಡ್ತೇನೋ ಆ ಸೇವೆಯನ್ನು ಮಾಡ್ಕತ್ ಕೂಡಲೇ 3 ವರ್ಷವಾಗಿ ಸತತವಾಗಿ ನನಗೆ ಹಣ ಅಥವಾ ನಾನು ನೀಡಿದಂಥ ಸಾಲವನ್ನು ವಾಪಸ್ ನನಗೆ ನೀಡಿದಂಥ ನನಗೆ ತೊಂದರೆ ಕೊಡ್ತಿದ್ದಂಥ ವ್ಯಕ್ತಿ 8 ದಿನ ಒಳಗಾಗಿ ನನಗೆ ನನ್ನ ಹಣ 2 ಲಕ್ಷ ರೂಪಾಯಿ ನನಗೆ ವಾಪಸ್ ಕೊಡ್ತಾ ಮತ್ತು ಇನ್ನು ಉಳಿದಂಥ ಹಣ ಏನಿಲ್ಲ ಆದಷ್ಟು ಜಲ್ದಿ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ ನನಗೆ ಮತ್ತು ಅವ್ರು ಮಾಡಿದ ತಪ್ಪಿಗೆ ಕ್ಷಮೆ ಕೂಡ ನನಗೆ ಕೇಳ್ತಾರೋ. ಯಾಕಂದ್ರೆ ನನಗೆ ನಾ ಮಾಡಿದ ತಪ್ಪೈತಿ, ನಿಮ್ಮ ಕಡೆಯಿಂದ ನಾನು ಅಡಚಣಿದಾಗ ಅಥವಾ ನನ್ನ ಸಂಕಷ್ಟ ಟೈಮ್ದಾಗ ನಾನು ನಿಮ್ಮ ಕಡೆಯಿಂದ ಹಣ ಇಸ್ಕೊಂಡೆ, ನೀವು ಹೆಲ್ಪ್ ಮಾಡಿದ ಒಂದು ಇತರನ್ನ ಎಲ್ಲ ಬಿಟ್ಟ ಹಣವನ್ನು ನಾನು ಯಾಕೆ ಕೊಡಬೇಕು ಅನ್ನೋ ವಿಚಾರದಿಂದ ಇದನ್ನೇ ಅಂತ ಹೇಳಿ ಅವ್ರು ನನಗೆ ಕೂಡ ಕ್ಷಮೆಯನ್ನು ಕೂಡ ಕೇಳ್ತಾರೋ. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಸೇವೆಯಿಂದ. ಮತ್ತು ಆ ಹಣ ಬಂದ ಕೂಡಲೇ ಇಷ್ಟು ವಿಚಾರ ಮಾಡ್ಕೊತೀನಿ. ಯಾಕಂದ್ರೆ ನನಗೆ ಅಷ್ಟು ದೊಡ್ಡ ಅಮೌಂಟ್ ಆಗಿತ್ತು ಆ ಹಣ ಅಥವಾ ಆ ಹಣ ಏನೈತಿಲ್ಲ ನನ್ನ ಮುಂದಿನ ಭವಿಷ್ಯದ ನನ್ನ ಕುಟುಂಬದ ಒಂದು ಆಧಾರ ಆಗಿತ್ತು ಅಥವಾ ನನ್ನ ಕುಟುಂಬದ ಒಂದು ನನ್ನ ಕುಟುಂಬದ ಒಂದು ನಿರ್ವಹಣೆ ಆಗಿತ್ತು. ಇದರಿಂದ ನನಗೆ ಆ ಹಣದ ಅನಿವಾರ್ಯ ಆಗಿತ್ತು. ಆದರೆ ಆ ವ್ಯಕ್ತಿ ನನಗೆ ಆ ಹಣವನ್ನು ಕೊಡ್ತಾ ಇನ್ನು ಉಳಿದ ಹಣವನ್ನು ನನಗೆ ವಾಪಸ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಐತಿ. ಮತ್ತು ಇನ್ನೊಂದು ನನ್ನ 2 ವೀಲರ್ ಒಂದು ಬೈಕ್ ತೊಗೋದಿತ್ತು, ಅದು ಕೂಡ ಸ್ವಾಮಿ ಸಮರ್ಥ ಅವ್ರ ಕೃಪೆಯಿಂದ ಗುರುವಾರ ಬರ್ತೈತಿ. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಸಮರ್ಥದಿಂದ, ಸ್ವಾಮಿ ಸಮರ್ಥ ಅವ್ರ ಸೇವೆದಿಂದ. ಯಾಕಂದ್ರೆ ಅಸಾಧ್ಯವಾದನ್ನು ಕೂಡ ಸ್ವಾಮಿ ಮಹಾರಾಜರು ಸಾಧ್ಯವಾಗಿ ಮಾಡ್ತಾರೆ ಅನ್ನೋ ಒಂದು ಉದಾಹರಣೆ ಅಥವಾ ಒಂದು ಸತ್ಯ ಅನುಭವ ನಂದಾಗಿತ್ತು. ಯಾಕಂದ್ರೆ 3 ವರ್ಷದಿಂದ ಆ ವ್ಯಕ್ತಿ ಮನೆಗೆ ಅಡ್ಡಾಡಿ ಕಾಲ್ ಮಾಡಿ ಎಲ್ಲವನ್ನು ಮಾಡಿ ನಾ ಎಲ್ಲರ ಅಷ್ಟಕ್ಕಿನ್ನ ಏನಿಲ್ಪ
ಇನ್ನು ಕಂಪ್ಲೇಂಟ್ ಕೊಡೋ ಅಥವಾ ಇನ್ನೇನೋ ಇಲ್ಲ ಇನ್ನು ಎಲ್ಲ ಮುಗಿದೈತೆ ಅನ್ನೋ ಪರಿಸ್ಥಿತಿ ಇತ್ತು. ಯಾಕಂದ್ರೆ ನಾ ಆ ವ್ಯಕ್ತಿ ಹಣ ಕೇಳ್ಕತ್ತೀನಿ ಅಂದ್ರೆ ಆ ವ್ಯಕ್ತಿ ನನ್ನ ಜೊತೆ ಒಂದು ರೀತಿ ಜಗಳ ಮಾಡೋ ವಿಚಾರ ಅಥವಾ ನನ್ನ ಹಣವನ್ನು ತೊಗೊಂಡಿಲ್ಲ, ನಾ ಕೊಡೋಲ್ಲ ಅಥವಾ ಒಂದು ಲಾಸ್ಟದ ಎಲ್ಲ ಮೀರಿದ ಮಟ್ಟವನ್ನು ಮೀರುತ್ತೆ. ಆದರೆ ಸ್ವಾಮಿ ಸಮರ್ಥ ಅವ್ರ ಕೃಪೆಯಿಂದ ನನ್ನ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ಶ್ರೀ ಸ್ವಾಮಿ ಸಮರ್ಥ. ಈ ಭಕ್ತರ ಅನುಭವ ನಿಮಗೆ ಎಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ. ಮತ್ತು ಅನೇಕ ಜನರು ಇಂಥ ಸಮಸ್ಯೆದಿಂದ ಬಳಲ್ತಿರ್ತಾರೆ ಅಥವಾ ಸಾಲ ಕೊಟ್ಟಿರ್ತಾರೋ, ಸಾಲ ಕೊಟ್ಟಿದ್ದ ಹಣವನ್ನು ವಾಪಸ್ ಆ ವ್ಯಕ್ತಿ ಆ ಸಾಲಕ್ಕೆ ಪಡ್ಕೊಂಡಂಥ ವ್ಯಕ್ತಿಗಳು ವಾಪಸ್ ಕೊಡೋಕೆ ಸಮಸ್ಯೆಯನ್ನು ಮಾಡ್ತಿರ್ತಾರೆ. ಅಥವಾ ನೀವು ಸಾಲ ಕೊಟ್ಟಿಲ್ಲ, ಈ ರೀತಿ ಅನೇಕ ರೀತಿ ನಿಮ್ಗೆ ಒಂದು ನಿಮಗೆ ಮೋಸ ಆಗ್ಬೋದು. ಅಥವಾ ನಿಮ್ಮ ಕಡೆಯಿಂದ ಹಣ ತೊಗೊಂಡು ನೀವು ಹಣ ಕೊಟ್ಟಿಲ್ಲ ಅಂತೇಳಿ ನಿಮ್ಗೆ ಹಣದಿಂದ ಮೋಸ ಆಗ್ಬೋದು. ಈ ರೀತಿ ನಿಮಗೆ ಮೋಸ ಆಗಿತ್ತು ಅಥವಾ ನಿಮ್ಗೆ ಹಣ ಯಾವುದೇ ನಿಮ್ದು ಆರ್ಥಿಕವಾಗಿ ಹಣಗಳು ನಿಮ್ಮ ಹಣ ಯಾರ ಕೈಯಾಗಿರದೆ ಸಿಕ್ಕಿತ್ತಂದ್ರೆ ಅವ್ರು ನೀವು ವಾಪಸ್ ಕೊಡೋಲಾಗಿರಂದ್ರೆ ನೀವು ಈ ಸ್ವಾಮಿ ಸಮರ್ಥ ಅವ್ರ ಸೇವೆದಾಗ ಸಂಕಟ ಮೋಚನೆ ಸೇವಾ ಅಥವಾ ಆ ದಾದ ಏನಿದ್ದಿರಲ್ಲ ಅಥವಾ ಆ ಅಣ್ಣ ಏನಿದ್ದಿರಲ್ಲ ಅದ್ರಾಗೂ ಇನ್ನೂ ಒಂದು ಅವರು ವೆಂಕಟೇಶ ಸ್ತೋತ್ರದ ಅನುಷ್ಠಾನವನ್ನು ಮಾಡ್ತಾರೆ. 3 ದಿವಸದ ಅನುಷ್ಠಾನವನ್ನು ಮಾಡ್ತಾರೆ. ಆ ಅನುಷ್ಠಾನವನ್ನು ನೀವು ಕೂಡ ಮಾಡ್ಬೋದು. ಈ ಅನುಷ್ಠಾನವನ್ನು ನೀವು ಯಾವುದೇ ರೀತಿ ಯಾವುದೇ ಒಂದು ಗುರುವಾರದಿಂದ ಸ್ಟಾರ್ಟ್ ಮಾಡಿ ರವಿವಾರ ಮುಗಿಸ್ಬೋದು. ಅಂದರೆ ಈ ಅನುಷ್ಠಾನವನ್ನು ನೀವು ರಾತ್ರಿ 12 ಗಂಟೆಗೆ ವೆಂಕಟೇಶ ಸ್ತೋತ್ರವನ್ನು ಪಠಣ ಮಾಡಬೇಕು. ವೆಂಕಟೇಶ ಸ್ತೋತ್ರವನ್ನು ಪಠಣ ಮಾಡೋಕ್ಕಿಂತ ಮೊದಲು ನೀವು 11:15 ಅಥವಾ ಕರೆಕ್ಟ್ 12 ಗಂಟೆಗೆ ಪಠಣ ಮಾಡೋರ್ತೈತಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ಎಲ್ಲ ಶುಚಿರ್ಭೂತವಾಗಿ ಅಥವಾ ನೀವು ಸ್ನಾನವನ್ನು ಮಾಡ್ಕೊಂಡು ನಿಮ್ಮ ಜಗಲ ಮ್ಯಾಗ ಒಂದು ತುಪ್ಪಿನ ದೀಪ ಹಚ್ಚಿ ನೀಲಿ ವಸ್ತ್ರವನ್ನು ಧರಿಸ್ರಿ. ಮತ್ತು ಅಥವಾ ನೀವು ಸೇವೆ ಮಾಡೋಕ್ಕಿಂತ ಮುಂಚೆ ಅಥವಾ ನೀವು ಸೇವೆ ಮಾಡೋತ್ನಾಗ ನೀವು ಕುಂಡಕ್ಕೆ ಅಥವಾ ನೀವು ಕುಳಿತುಕೊಳ್ಳೋಕೆ ತಗೋವಂಥ ಆಸನ ಕೂಡ ನೀಲಿ ಕಲರ್ದ ಒಂದು ಬ್ಲೌಸ್ ಪೀಸ್ ಅಥವಾ ಒಂದು ಯಾವುದೇ ನೀಲಿ ಕಲರ್ ವಸ್ತ್ರವನ್ನು ಹಾಕಿ ಕೂತ್ರೂ ಭೀ ನೀವು ನಡಿತೈತಿ. ಈ ಸೇವೆಯನ್ನು ನೀವು ಸಂಕಲ್ಪಯುಕ್ತ ಮಾಡಿರಿ. 3 ದಿವಸದ ಅನುಷ್ಠಾನ ಸಾಕ್ಷಾತ್ ಬಾಲಾಜಿ ವೆಂಕಟೇಶ್ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಸ್ವಾಮಿ ಮಹಾರಾಜರು ನಿಮ್ಗೆ ದರ್ಶನ ಕೊಡ್ತಾರೆ. ಅನೇಕ ರೀತಿ ಸೇವಾ ಅಥವಾ ಈ ವೆಂಕಟೇಶ ಸ್ತೋತ್ರದ ಅನುಷ್ಠಾನದ ಅನೇಕ ಜನರು ತಮ್ಮ ಅನುಭವವನ್ನು ತೊಗೊಂಡವರು. ಹಾಗಾಗಿ 21 ದಿವಸದ ಏನಿರ್ತಿಲ್ಲ, ನಾವು 21 ದಿವಸ ರಾತ್ರಿ 12 ಗಂಟೆಗೆ ಎದ್ದು ಓದ್ಕೋಗೋಲ್ಲ ಅಥವಾ ನಾವು ಓದುವಂಥ ನಮ್ಮ ಇಚ್ಛಾಶಕ್ತಿ ಇದ್ದರೂ ಅನೇಕ ಅಡಚಣೆಗಳು ಬರ್ತಾವೆ. ಹಾಗಾಗಿ ನೀವು 3 ದಿವಸದಿಂದ ಈ ಸೇವೆಯನ್ನು ಮಾಡ್ಬೋದು. ಈ ಸೇವೆಯನ್ನು ಮಾಡೋದ್ರಿಂದ ನಿಮ್ದು ಯಾವುದೇ ಒಂದು ಆರ್ಥಿಕ ಸಂಕಷ್ಟ ಅಥವಾ ಎಲ್ಲೋ ನಿಮ್ಗೆ ಸಿಕ್ಕೊಂದು ಹಣ ನಿಮ್ಗೆ ವಾಪಸ್ ಕೊಡೋಕೆ ತೊಂದರೆ ಆಗುತ್ತಿತ್ತು ಅಥವಾ ನಿಮ್ಮ ಸಾಲದ ರೂಪದಾಗ ನೀವು ಹಣವನ್ನು ಕೊಟ್ಟರು ಆ ವ್ಯಕ್ತಿ ನಿಮ್ಗೆ ವಾಪಸ್ ಕೊಡ್ಲಿಕ್ಕಿರಂದ್ರೆ ಈ ಸೇವೆಯನ್ನು ಮಾಡಿ ನೋಡಿರಿ. ಖಂಡಿತವಾಗಿ ನಿಮ್ಗೆ ಇದರಿಂದ ಪರಿಹಾರ ಸಿಗ್ತೈತಿ. ಈ ವೆಂಕಟೇಶ ಸ್ತೋತ್ರವನ್ನು ಮಾಡೋದ್ನಾಗ ನೀವು 3 ದಿನ ಗುರುವಾರ ರಾತ್ರಿ, ಶುಕ್ರವಾರ ರಾತ್ರಿ, ಶನಿವಾರ ರಾತ್ರಿ 12 ಗಂಟೆಗೆ 21 ಸಲ ಪಠನೆ ಮಾಡ್ಬೇಕು ವೆಂಕಟೇಶ ಸ್ತೋತ್ರವನ್ನು. ನಿಮ್ಮ ಡೈಲಿ ಯಾವ ರೀತಿ ನಿಮ್ಮ ಮನ್ಯಾಗ ಬಾಲಕೃಷ್ಣನ ಮೂರ್ತಿ ಅಥವಾ ಸ್ವಾಮಿ ಮಹಾರಾಜರ ಫೋಟೋ ಅಥವಾ ದತ್ತ ಮಹಾರಾಜರ ಫೋಟೋ ಅಥವಾ ಬಾಲಾಜಿ ವೆಂಕಟೇಶ್ ಅವರ ಫೋಟೋ ಇತ್ತಂದ್ರೆ ಆ ಫೋಟೋ ಮುಂದೆ ನೀವು ಜಗಲಿ ಮುಂದೆ ಕೂತು ಈ ಅನುಷ್ಠಾನವನ್ನು ಮಾಡಿದ್ರೆ ನಡೀತೈತಿ. ರಾತ್ರಿ 12 ಗಂಟೆಗೆ ಈ ಸೇವೆಯನ್ನು ಮಾಡಬೇಕು. ಈ ಸೇವೆಯನ್ನು 21 ಪಠಣ ಆದ ಕೂಡಲೇ ನೀವು ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡಿದ ಕೂಡಲೇ ಆನಂತರ ನೀವು ಮಲ್ಕೋಬೋದು. ಈ ಸೇವೆಯನ್ನು ಮಾಡಿ ನೋಡ್ರಿ. ಮತ್ತು ಈ ಸೇವೆ ಅಥವಾ ಈ ಅನುಭವ ನಿಮಗೆ ಇಷ್ಟ ಆಗಿತ್ತು ಅನ್ಕೋದೇನು. ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಮತ್ತು ವೆಂಕಟೇಶ್ವರ ಸ್ತೋತ್ರ ಪಠಣ ಮಾಡೋದ್ನಾಗ ನಾನ್ ವೆಜ್ ವರ್ಜ ಇರ್ತೈತಿ. ಹಾಗಾಗಿ 3 ದಿನ ನಿಮ್ಮ ಮನ್ಯಾಗ ನಾನ್ ವೆಜ್ ಮಾಡೋಂಗಿಲ್ಲ, ನಾನ್ ವೆಜ್ ತಿನ್ನೋಂಗಿಲ್ಲ. ಹೆಂಗವ್ರು ಈಗ ಶ್ರಾವಣ ಸ್ಟಾರ್ಟ್ ಐತಿ, ಎಲ್ಲ ಸೇವೆಗಳನ್ನ ಮಾಡೋಕೆ ಅಥವಾ ಶ್ರಾವಣಕ್ಕೊಂದು ವಿಶೇಷವಾದ ಒಂದು ತಿಂಗಳಾಗಿರ್ತೈತಿ ಅಥವಾ ಒಂದು ಹೆಚ್ಚಿನ ನಾವು ಯಾವ ಸೇವೆ ಮಾಡೋ ಅದ್ರ ಪ್ರತಿಫಲ ಅದ್ರ ದುಪ್ಪಟ್ಟು ನಮಗೆ ಸಿಗ್ತಿರ್ತೈತಿ. ಹಾಗಾಗಿ ವೆಂಕಟೇಶ ಸ್ತೋತ್ರದ ಅನುಷ್ಠಾನವನ್ನು ಮಾಡಿರಿ. ಮತ್ತು ಈ ವೆಂಕಟೇಶ ಸ್ತೋತ್ರ ಪ್ರತಿಯೊಂದು ಶಬ್ದದ ಉಚ್ಚಾರ ಸ್ಪಷ್ಟವಾಗಿರಬೇಕು. ಮತ್ತು ನೀವು ವೆಂಕಟೇಶ ಸ್ತೋತ್ರ ಅನುಷ್ಠಾನ ಮಾಡೋಕ್ಕಿಂತ ಮೊದಲು ನಿಮ್ಮ ನಿತ್ಯ ಸೇವೆದಾಗ ಬೆಳಗ್ಗೆ ಸಾಯಂಕಾಲ 2 ಟೈಮ್ ವೆಂಕಟೇಶ ಸ್ತೋತ್ರವನ್ನು ಒಂದು 15 ದಿವಸ ಮುಂಚೆ ಈ ಪಠನೆ ಮಾಡಿ. ಅದರಿಂದ ನಿಮ್ಮ ವೆಂಕಟೇಶ ಸ್ತೋತ್ರ ಪಠನೆ ಮಾಡೋದ್ನಾಗ ಉಚ್ಚಾರ ಆಗಲಿ ಟೈಮ್ ಆಗಲಿ ಎರಡೂ ಕಮ್ಮಿ ಆಗ್ಬೋದು. ಹಾಗಾಗಿ ಈ ಸೇವೆ ಅಥವಾ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋದಾರೆ. ಮತ್ತು ಈ ಅನುಭವ ನಿಮ್ಗೆಲ್ಲರಿಗೂ ಹೇಗೆ ಅನಿಸ್ತಾ ಹೇಳ್ರಿ. ಶ್ರೀ ಸ್ವಾಮಿ ಸಮರ್ಥ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದನು. ಶ್ರೀ ಸ್ವಾಮಿ ಸಮರ್ಥ. ಹೊಸವಾಗಿ ಯಾರ್ಯಾರು ನೋಡ್ಕೋದ್ರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.